ಒಂದು ಕಾಲದಲ್ಲಿ ಒಂದು ಸಣ್ಣ ಊರಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದನು. ಅವನಿಗೆ ತುಂಬಾ ಕಷ್ಟಗಳು. ಬೆಳೆ ಇಲ್ಲ, ಹಣ ಇಲ್ಲ, ಮನಸ್ಸಿನಲ್ಲಿ ಚಿಂತೆ ಮಾತ್ರ. ಒಂದು ದಿನ ಅವನು ಕೇಳಿದನು, ಕನಕದುರ್ಗಾ ಅಮ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಎಲ್ಲಾ ಕಷ್ಟಗಳು ನಿವಾರವಾಗುತ್ತವೆ. ಆ ದಿನದಿಂದ ರಾಮಯ್ಯ ಪ್ರತಿದಿನ ಬೆಳಗ್ಗೆ ಎದ್ದು ಮನಸಾರೆ ಕನಕದುರ್ಗಾ ದೇವಿಯನ್ನು ಪೂಜಿಸಲು ಆರಂಭಿಸಿದನು. ಭಕ್ತಿಯ ಪರೀಕ್ಷೆ. ಆದರೆ ಕೆಲ ದಿನಗಳ ನಂತರವೂ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಜನರು ಅವನನ್ನು ಹಾಸ್ಯ ಮಾಡಿದರು. ಆದರೂ ರಾಮಯ್ಯ ತನ್ನ ಭಕ್ತಿಯನ್ನು ಬಿಡಲಿಲ್ಲ. ಅಮ್ಮ ನನ್ನನ್ನು ಪರೀಕ್ಷಿಸುತ್ತಾಳೆ ಎಂದು ನಂಬಿದನು. ಅದ್ಭುತ ಕ್ಷಣ. ಒಂದು ರಾತ್ರಿ ಅವನಿಗೆ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡಳು. ಅವಳು ಹೇಳಿದಳು, ನಿನ್ನ ನಂಬಿಕೆ ನನಗೆ ತುಂಬಾ ಇಷ್ಟವಾಯಿತು. ನಾಳೆ ನಿನ್ನ ಹೊಲದಲ್ಲಿ ಹೋಗು. ಮರುದಿನ ರಾಮಯ್ಯ ಹೊಲಕ್ಕೆ ಹೋದನು. ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು. ಒಣಗಿದ್ದ ಹೊಲ ಹಸಿರಾಗಿ ಮಾರ್ಪಟ್ಟಿತ್ತು. ಬೆಳೆ ತುಂಬಾ ಚೆನ್ನಾಗಿ ಬೆಳೆಯಿತು. ಅವನು ಅರ್ಥ ಮಾಡಿಕೊಂಡನು, ಅದು ಕನಕದುರ್ಗಾ ಅಮ್ಮನ ಕೃಪೆ. ಕೊನೆಯ ಸಂದೇಶ. ಆ ದಿನದಿಂದ ರಾಮಯ್ಯ ಸಂತೋಷದಿಂದ ಬದುಕಿದನು. ನಿಜವಾದ ಭಕ್ತಿ ಇದ್ದರೆ ದೇವಿ ಯಾವತ್ತೂ ಕೈಬಿಡುವುದಿಲ್ಲ.